ಚಿಕ್ಕವರಿಂದ ಹಿಡಿದು 50-60 ವರ್ಷದವರು ಕೂಡ ನಾವು ತೂಕ ಇಳಿಸ್ಕೊಳ್ಬೇಕು ಅಂತ ತುಂಬ ಉತ್ಸಾಹಕರಾಗಿರ್ತಾರೆ. ತೂಕ ಹೇಗೆ ಜಾಸ್ತಿ ಆಗುತ್ತೆ, ಯಾಕೆ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಎಕ್ಸಸೈಸ್ ಮಾಡ್ತೀವಿ, ಡಯಟ್ ಮಾಡ್ತೀವಿ, ಆದರೂ ನಮ್ಮ ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ. ಲೈಫ್ ಎಟ್ ನೇಚರ್ನ ಎಲ್ಲ ಹ್ಯಾಪಿ ಸೋಲ್ಸ್ಗಳಿಗೆ ನಮಸ್ಕಾರ. ನಮ್ಮ ಹತ್ರ ಬರುವ ಕ್ಲೈಂಟ್ಸ್ಗಳಿಗೆ 2 ರೀತಿಯ ಪ್ರಶ್ನೆಗಳಿರ್ತವೆ. ಒಂದು, ನಾವೆಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಡಯಟ್ ಮಾಡ್ತೀವಿ, ಆದರೂ ನಮ್ಮ ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ. ಇನ್ನು ಕೆಲವರು ಗೊತ್ತೇ ಇದೆಯಲ್ಲ, ನಾವೇನೂ ಮಾಡಲ್ಲ ಆದರೂ ತೂಕ ಕಡಿಮೆ ಆಗಬೇಕು ಅನ್ನುವಂತಹ ಕೆಟಗರಿಯವರು. ಈ ವೆಯ್ಟ್ ಗೇನ್ ಅಥವಾ ಒಬೆಸಿಟಿ ಅನ್ನುವಂಥದ್ದು ಈಗ ತುಂಬ ಕಾಮನ್ ಆದಂಥ ಒಂದು ಪ್ರಾಬ್ಲಮ್ ಆಗಿದೆ. ಚಿಕ್ಕವರಿಂದ ಹಿಡಿದು 50-60 ವರ್ಷದವರು ಕೂಡ ನಾವು ತೂಕ ಇಳಿಸ್ಕೊಳ್ಬೇಕು ಅಂತ ತುಂಬ ಉತ್ಸಾಹಕರಾಗಿರ್ತಾರೆ. ಹಾಗಿದ್ರೆ ಈ ತೂಕ ಹೇಗೆ ಜಾಸ್ತಿ ಆಗುತ್ತೆ, ಯಾಕೆ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಗೊತ್ತಿರೋ ಹಾಗೆ ನಾವು ತಿನ್ನುವಂಥ ಆಹಾರ, ಒಂದು ಜಂಕ್ ಫುಡ್ ಅಂತ ಇರ್ಬೋದು. ಜಂಕ್ ಫುಡ್ ಅಂದ ತಕ್ಷಣ ಹೊರಗಡೆ ಹೋಗಿ ತಿನ್ನಬೇಕು ಅಂತ ಇಲ್ಲ. ತುಂಬ ಜನ ಹೇಳೋದು ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ಆದರೂ ವೆಯ್ಟ್ ಗೇನ್ ಆಗುತ್ತೆ ಅಂತ. ಹಾಗಿದ್ರೆ ಈ ಜಂಕ್ ಅಂತ ಅಂದರೆ ಅತಿಯಾದ ಖಾರ ಇರ್ಬೋದು, ತುಂಬ ಎಣ್ಣೆಯ ಪದಾರ್ಥಗಳಿರ್ಬೋದು, ಅತಿಯಾದ ಸಿಹಿ ಅಥವಾ ಸ್ವೀಟನ್ನು ಉಪಯೋಗಿಸುವಂಥದ್ದು, ಮತ್ತೆ ಉಪ್ಪಿನ ಬಳಕೆ. ಇದು 4 ಕೂಡ ತೂಕವನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದ್ರಿಂದ ಇದನ್ನ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೂ ಕೂಡ ತೂಕ ಜಾಸ್ತಿ ಆಗುತ್ತೆ ಮತ್ತು ಇದನ್ನ ನಾವು ಜಂಕ್ ಫುಡ್ ಅಂತ ಹೇಳ್ತೀವಿ. ಇನ್ನು ಗೊತ್ತೇ ಇದೆ ನಿಮ್ಗೆ, ಹೊರಗಡೆ ಹೋಗಿ ತಿನ್ನುವಂಥವ್ರು ಪಿಜ್ಜಾ, ಬರ್ಗರ್, ಪಾನಿಪೂರಿ ಅಥವಾ ತುಂಬಾ ಫ್ಯಾಟ್ ರಿಚ್ ಇರುವಂತಹ ಆಹಾರಗಳನ್ನ ತಿನ್ನುವವರು ತೂಕ ಜಾಸ್ತಿ ಆಗೇ ಆಗುತ್ತೆ. ಎರಡನೇದಾಗಿ ಎಕ್ಸಸೈಸ್. ದೇಹಕ್ಕೆ ವ್ಯಾಯಾಮನೇ ಇಲ್ಲ ಅಂತ ಹೇಳಿದ್ರೆ ತೂಕ ಹೇಗೆ ಕಡಿಮೆ ಆಗುತ್ತೆ? ಸೊ ಇಂದಿನ ದಿನದಲ್ಲಿ ಎಲ್ಲರೂ ಕುತ್ಕೊಂಡು ಕೆಲಸ ಮಾಡುವಂಥವ್ರು ಯಾರೇ ಇರ್ಬೋದು, ಅವರು ತಿನ್ನುವ ಆಹಾರ ಪದ್ಧತಿ, ಅವರು ದೇಹವನ್ನ ಪರಿಶ್ರಮ ಮಾಡುವಂಥದ್ದು ಸಾಕಾಗ್ತಾ ಇಲ್ಲ. ಆದ್ರಿಂದ ತೂಕ ಜಾಸ್ತಿ ಆಗೋದು ಎಲ್ಲಾ ರೀತಿಯ ವರ್ಗದವರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಇನ್ನು ಕುತ್ಕೊಂಡು ಕೆಲಸ ಮಾಡೋರಂತೂ ಇದು ಸರ್ವೇ ಸಾಮಾನ್ಯ. ಬೆಳಗ್ಗೆಯಿಂದ ಸಂಜೆ ತನಕ ಕಂಪ್ಯೂಟರ್ ಮುಂದೆ ಇರ್ಬೋದು ಅಥವಾ ಕುತ್ಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ, ನಾವು ತಿಂದಿರುವಂತ ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಸೊ ದೇಹದಲ್ಲಿ ಇದು ಕೊಬ್ಬಿನ ರೀತಿಯಲ್ಲಿ ಅಥವಾ ಫ್ಯಾಟ್ ಆಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ತುಂಬಾ ಕಡಿಮೆ ಅವಧಿಯಲ್ಲಿ ತೂಕ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಆದ್ರಿಂದ ಎಕ್ಸಸೈಸ್ ಅನ್ನುವಂಥದ್ದು ಕೂಡ ತೂಕ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯಕಾರಿ. ಮೂರನೆಯದು ಸ್ಟ್ರೆಸ್ ಅಥವಾ ಟೆನ್ಷನ್. ತಲೆಯಲ್ಲಿ ತುಂಬಾ ಆಲೋಚನೆಗಳಿದ್ರೆ ಅಥವಾ ಸ್ಟ್ರೆಸ್, ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೂಡ ತೂಕ ಜಾಸ್ತಿ ಆಗುತ್ತೆ. ಅದರಿಂದ ನೀವು ಎಕ್ಸಸೈಸ್ ಮಾಡಿದ್ರು, ಒಳ್ಳೆ ಆಹಾರ ತಿಂದ್ರೂ ಕೂಡ ತುಂಬಾ ಸಲ ತೂಕ ಕಡಿಮೆ ಆಗೋದಕ್ಕೆ ಎಲ್ಲೋ ಒಂದು ಸ್ಟ್ರೆಸ್ ಅನ್ನುವಂಥದ್ದು ಕೂಡ ಕಾರಣ ಆಗ್ತಾ ಇರುತ್ತೆ. ಇದು 3 ಕೂಡ ನಮ್ಮ ಲೈಫ್ ಸ್ಟೈಲ್ ಅಥವಾ ದಿನಚರಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತಹ ತೂಕ ಹೆಚ್ಚು ಮಾಡುವಂತಹ ಅಂಶಗಳು. ಈಗ ಮಾರ್ಕೆಟ್ನಲ್ಲಿ ತುಂಬಾ ರೀತಿಯ ಪ್ರಾಡಕ್ಟ್ಸ್ಗಳು ವೆಯ್ಟ್ ಲಾಸಿಗೆ ಅಂತ ಬರ್ತಾ ಇದ್ದಾವೆ. ಆದ್ರೆ ಅದರಿಂದ ತುಂಬಾ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಆಗ್ತಾ ಇದ್ದಾವೆ, ಅದು ಜನರಿಗೆ ತಿಳಿದಿಲ್ಲ. ಆದ್ರಿಂದ ಯಾವುದೇ ರೀತಿಯ ವೆಯ್ಟ್ ಲಾಸ್ಗಳಿಗೆ ನೀವು ಏನಾದ್ರೂ ಮೆಡಿಸಿನ್ ತಗೋತೀರಾ ಅಥವಾ ಸಪ್ಲಿಮೆಂಟ್ಸ್ಗಳನ್ನ ತಗೊಳ್ತೀರಾ ಅಂತ ಅಂದ್ರೆ ಡಾಕ್ಟರ್ಸ್ನ ಕನ್ಸಲ್ಟೇಷನ್ ಮಾಡಿನೇ ತಗೊಳ್ಬೇಕು. ಹಾಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಪ್ರಾಡಕ್ಟ್ಸ್ಗಳು ವೆಯ್ಟ್ ಲಾಸಿಗೆ ಅಂತ ಮಾಡಿದೀವಿ. ಅದರಲ್ಲಿ ಮೊದಲನೆಯದು ವೇ ಪ್ರೋಟೀನ್. ಸೊ ವೇ ಪ್ರೋಟೀನ್ ಅನ್ನುವಂಥದ್ದು ಈಗ ಎಲ್ಲರಿಗೂ ಗೊತ್ತಿದೆ. ವೇ ಪ್ರೋಟೀನ್ ಅನ್ನುವಂಥದ್ದು ಜಿಮ್ಮಿಗೆ ಹೋಗೋರು ತಗೊಳ್ತಾರೆ, ಯಾಕೆ ಅಂತಂದ್ರೆ ಮಸಲ್ ಬಿಲ್ಡ್ ಮಾಡಬೇಕು ಅಂತ. ಹಾಗಿದ್ರೆ ವೆಯ್ಟ್ ಲಾಸ್ ಅಲ್ಲಿ ವೇ ಪ್ರೋಟೀನ್ ಹೇಗೆ ಸಹಾಯ ಮಾಡುತ್ತೆ? ಈ ವೇ ಪ್ರೋಟೀನ್ ಅನ್ನುವಂಥದ್ದು ಹಾಲಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ನಾವು ಪ್ರತಿದಿನ ತಿನ್ನುವ ಆಹಾರದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆದಾಗ ಕೂಡ ತೂಕ ಕಡಿಮೆ ಆಗೋದಿಲ್ಲ. ಆಗ ಹೊರಗಡೆಯಿಂದ ನಾವು ಪ್ರೋಟೀನ್ ಅಂಶವನ್ನ ತಗೊಳ್ಬೇಕಾಗತ್ತೆ. ಎಷ್ಟೋ ಜನ ವೆಜಿಟೇರಿಯನ್ಸಿಗೆ ಪ್ರೋಟೀನ್ ಸೋರ್ಸು ಸಾಕಾಗ್ತಾ ಇರೋದಿಲ್ಲ. ಹಾಗೆ ನಾನ್ ವೆಜಿಟೇರಿಯನ್ಸು ಕೂಡ ಎಷ್ಟು ಅಂತ ನಾನ್ ವೆಜ್ ತಿನ್ಬೋದು. ಆದ್ರಿಂದ ಈ ವೇ ಪ್ರೋಟೀನ್ ಅನ್ನ ತಗೊಂಡಾಗ ಒಂದು ನಮ್ಮ ಹಸಿವಿನ ಮೇಲೆ ಇದು ಕಂಟ್ರೋಲ್ ಅನ್ನ ತರುತ್ತೆ, ಸಿಕ್ಕಾಪಟ್ಟೆ ತಿನ್ನೋದನ್ನ ತಡೆಯುತ್ತೆ. ಜೊತೆಗೆ ನಮ್ಮ ಮಸಲ್ ರಿಕವರಿ, ನಾವು ಎಕ್ಸಸೈಸ್ ಮಾಡಿದಾಗ ನಮ್ಮ ಮಾಂಸಖಂಡಗಳಿಗೆ ಸ್ಟ್ರೈನ್ ಆಗಿರುತ್ತೆ, ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ವೇ ಪ್ರೋಟೀನ್ ಸಹಾಯ ಮಾಡುತ್ತೆ. ಹಾಗೇನೆ ಇನ್ನೂ ಒಂದಂದ್ರೆ ನಮ್ಮ ಜೀವಕೋಶಗಳ ಒಳಗಡೆ ಇರುವಂತಹ ಕೊಬ್ಬಿನ ಅಂಶವನ್ನ ಹೊರಗಡೆ ತಂದು ಅದನ್ನ ಎನರ್ಜಿಯಾಗಿ ಬಳಕೆ ಮಾಡೋದಕ್ಕೆ ಈ ವೇ ಪ್ರೋಟೀನ್ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಎರಡನೇದಾಗಿ ಒಮೆಗಾ 3.
ಈಗ ಒಮೆಗಾ 3 ಅಂದ ತಕ್ಷಣ ತುಂಬಾ ಜನಕ್ಕೆ ಇದು ಫಿಶ್ ಇಂದ ತೆಗೆದಿರುವಂಥದ್ದು, ತಗೊಳ್ಬೇಕೋ ಬೇಡವೋ, ಅಥವಾ ವೆಜಿಟೇರಿಯನ್ಸಿಗೆ ತಗೊಳ್ಬೇಕೋ ಬೇಡವೋ ಹೇಗೆ ಅನ್ನುವಂಥದ್ದು ಒಂದು ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಈ ಒಮೆಗಾ 3 ಅನ್ನುವಂಥದ್ದು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್, ಹೆಸರೇ ಹೇಳೋ ಹಾಗೆ ಎಸೆನ್ಷಿಯಲ್. ಇದು ನಮಗೆ ಆಹಾರದಲ್ಲಿ ಸಿಗೋದಿಲ್ಲ, ಇದನ್ನ ನಾವು ಹೊರಗಡೆಯಿಂದ ತಗೊಳ್ಬೇಕಾಗತ್ತೆ. ಆದ್ರಿಂದ ಇದು ವೆಜಿಟೇರಿಯನ್ಸ್ ಮತ್ತೆ ನಾನ್ ವೆಜಿಟೇರಿಯನ್ಸ್ ಇಬ್ರು ಕೂಡ ತಗೊಳ್ಬೇಕಾದಂತಹ ಮುಖ್ಯವಾದ ಫ್ಯಾಟಿ ಆಸಿಡ್. ಇದೇನ್ ಮಾಡುತ್ತೆ ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಹೇಗೆ ದೇಹ ದೊಡ್ಡ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವಕೋಶಗಳಲ್ಲಿ ಹೋಗಿ ನಾವು ತಿಂದಿರುವಂಥದ್ದು ಎಣ್ಣೆಯ ರೂಪದಲ್ಲಿ ಅಥವಾ ಫ್ಯಾಟ್ ರೂಪದಲ್ಲಿ ಡೆಪಾಸಿಟ್ ಆಗ್ತಾ ಹೋದಾಗೆ ಜೀವಕೋಶಗಳ ಸೈಜ್ ದೊಡ್ಡ ಆಗ್ತಾ ಹೋಗುತ್ತೆ. ಈ ಒಮೆಗಾ 3 ತಗೊಂಡ ತಕ್ಷಣ ಏನ್ ಮಾಡುತ್ತೆ, ಇದು ಆ ಜೀವಕೋಶಗಳನ್ನ ಸಣ್ಣ ಮಾಡಿ ನಮ್ಮ ದೇಹವನ್ನ ಕುಗ್ಗಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ಆದ್ರಿಂದ ಒಮೆಗಾ 3 ಎನ್ನುವಂಥದ್ದು ತುಂಬಾ ಒಳ್ಳೆಯ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್. ಹಾಗೆಯೇ ಇದು ನಮ್ಮ ಹಾರ್ಟ್ ಹೆಲ್ತ್ ಅಥವಾ ಹೃದಯದ ಹೆಲ್ತ್ ಜೊತೆಗೆ ಕೊಲೆಸ್ಟ್ರಾಲ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ನೀವು ಎಷ್ಟೇ ನೋಡೋದಕ್ಕೆ ಸಣ್ಣ ಇದ್ರೂ ಕೂಡ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಇರಬಹುದು, ಕೊಲೆಸ್ಟ್ರಾಲ್ ಜಾಸ್ತಿ ಇರಬಹುದು, ಅದನ್ನ ಕಡಿಮೆ ಮಾಡೋದಕ್ಕೆ ಈ ಒಮೆಗಾ 3 ಸಹಾಯ ಮಾಡುತ್ತೆ. ಹಾಗೆ ತೂಕವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಮೂರನೇದಾಗಿ ನ್ಯಾಚುರಲಿ ಸ್ಲಿಮ್ ಎಗ್ಸ್. ಹೆಸರೇ ಹೇಳೋ ಹಾಗೆ ನ್ಯಾಚುರಲಿ ಸ್ಲಿಮ್, ನಿಮ್ಮನ್ನ ನೈಸರ್ಗಿಕ ದತ್ತವಾಗಿ ಸಣ್ಣ ಮಾಡೋದು ಹೇಗೆ ಅನ್ನೋದಕ್ಕೆ ಈ ಪ್ರಾಡಕ್ಟ್ ತುಂಬಾ ಸಹಾಯಕಾರಿಯಾಗುತ್ತೆ. ಇದರಲ್ಲಿ ತುಂಬಾ ರೀತಿಯ ಹರ್ಬ್ಸ್ ಗಳನ್ನ ಉಪಯೋಗಿಸಿದೀವಿ. ಈ ಹರ್ಬ್ಸ್ ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ನಾವು ತಿಂದಿರುವಂಥದ್ದು ಎಷ್ಟೇ ಒಳ್ಳೆ ಆಹಾರ ತಿಂದ್ರೂ ಕೂಡ ನಮ್ಮ ಹೊಟ್ಟೆ ಅದನ್ನ ಹೇಗೆ ಪಚನ ಮಾಡುತ್ತೆ, ಅದರ ಮೇಲೆ ನಿಮ್ಮ ತೂಕ ಇರ್ಬೋದು, ನಿಮ್ಮ ಆರೋಗ್ಯ ಇರ್ಬೋದು, ದೇಹಕ್ಕೆ ಬರುವಂತಹ ಕಾಯಿಲೆಗಳಿರ್ಬೋದು ಡಿಸೈಡ್ ಆಗುತ್ತೆ. ಇದರಲ್ಲಿ ಇರುವಂತಹ ಹರ್ಬ್ಸ್ಗಳು ನಮ್ಮ ಗಟ್ ಹೆಲ್ತ್ ಅಥವಾ ಹೊಟ್ಟೆಯ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡುತ್ತೆ. ಜೊತೆಗೆ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನ ಮಾತ್ರ ಅಬ್ಸಾರ್ಬ್ ಮಾಡಿ ಮಿಕ್ಕಿದ್ದನ್ನ ಏನು ಟಾಕ್ಸಿನ್ಗಳಿರುತ್ತೆ ಅದನ್ನ ಹೊರಗೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮಲಬದ್ಧತೆ ಇರ್ಬೋದು, ತೂಕವನ್ನ ಕಡಿಮೆ ಮಾಡೋದಕ್ಕೆ ಬೇಕಾದಂತಹ ಹರ್ಬ್ಸ್ಗಳು ಇದರಲ್ಲಿ ಇದೆ. ಹಾಗೆ ಹರ್ಬ್ಸ್ಗಳಂದ ತಕ್ಷಣ ತುಂಬಾ ಜನ ಹೆದರ್ತಾರೆ ತಗೊಳ್ಳೋದಕ್ಕೆ, ಆದ್ರೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳಿಲ್ಲ. ಧೈರ್ಯವಾಗಿ ಇದನ್ನ ತಗೊಂಡು ನ್ಯಾಚುರಲ್ ಆಗಿ ನೀವು ಸ್ಲಿಮ್ ಆಗ್ಬೋದು. ಇದು 3 ಪ್ರಾಡಕ್ಟ್ಸ್ಗಳು ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ದಿನಚರಿ ಅಥವಾ ರುಟೀನ್ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವಿ, ನೀವು ತಿನ್ನುವಂತ ಆಹಾರ ಮತ್ತು ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ಗಳ ಜೊತೆಗೆ ಇದನ್ನ ತಗೊಂಡ್ರೆ ಖಂಡಿತ ನಿಮ್ಮ ತೂಕ ಕಡಿಮೆ ಆಗುತ್ತೆ ಮತ್ತೆ ಮೇಂಟೈನ್ ಆಗುತ್ತೆ. ತುಂಬಾ ಜನ ತಗೊಂಡು ನಿಲ್ಸಿದ ಮೇಲೆ ತೂಕ ಜಾಸ್ತಿ ಆಗುತ್ತಾ ಅಂತ ಕೇಳ್ತಾರೆ. ಖಂಡಿತ ಇಲ್ಲ, ನೀವು ತಗೊಂಡು ಮೇಂಟೈನ್ ಮಾಡೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನ್ಯಾಚುರಲ್ ಆಗಿ ತೂಕವನ್ನ ಹೇಗೆ ಕಡಿಮೆ ಮಾಡೋದು, ಯಾವುದೇ ಸೈಡ್ ಎಫೆಕ್ಟ್ಸ್ಗಳು ಇಲ್ಲದೆ, ಹಾಗೇನೆ ಡಾಕ್ಟರ್ಗಳ ಸೂಪರ್ವಿಷನ್ಗಳಲ್ಲಿ ಹೇಗೆ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ತಿಳ್ಕೊಂಡ್ರಲ್ಲ. ಇದರ ಸಹಾಯವನ್ನ ಪಡ್ಕೊಳ್ಳಿ, ನ್ಯಾಚುರಲ್ ಆಗಿ ಸ್ಲಿಮ್ ಆಗಿ ಅಂತ ಹೇಳ್ತೀನಿ. ಧನ್ಯವಾದಗಳು.